ನೀವೊಬ್ಬರು ದಲಿತ ನಾಯಕ. ನೋಡಿ, ಇಲ್ಲಿ ನಾನೊಬ್ಬ ಪಕ್ಷದ ಕಾರ್ಯಕರ್ತ. ನಾನೊಂದು ಜನಾಂಗದಿಂದ ಗುರುತಿಸಲ್ಪಡ್ತಕ್ಕಂಥದ್ದು ಮೀಸಲಾತಿಯಿಂದ. ಆದ್ರೂ ಇಲ್ಲಿ ಪಕ್ಷ ಮತ್ತು ಹೈಕಮಾಂಡ್ ಈ ತೀರ್ಮಾನ ತೆಗೆದುಕೊಳ್ಳುವಂಥ ಜವಾಬ್ದಾರಿ ಇರುತ್ತೆ. ಬೇಡಿಕೆ ನಮ್ಮದು. ಆ ಬೇಡಿಕೆ ವಿಚಾರದಲ್ಲಿ ಈಗ ಭಾಳಷ್ಟು ಸಂದರ್ಭದಲ್ಲಿ ಈ ಬೇಡಿಕೆ ಬಂದಿದೆ. ಆ ಅವಕಾಶಗಳು ಬಂದಾಗ ಇದನ್ನು ಹೈಕಮಾಂಡ್ ತೀರ್ಮಾನ ತೊಗೋಬೋದು ಅನ್ನೋದು ನನ್ನ ಭಾವನೆ. ನಾನೀಗ ಯಾರ ಬಗ್ಗೆನೂ ಉಲ್ಲೇಖ ಮಾಡೋಕ್ಕೆ ನಾನು ತಯಾರಿಲ್ಲ. ಖರ್ಗೆ ಅವರು ಕೂಡ ಒಬ್ಬರು ಹೈಕಮಾಂಡ್ ಇವತ್ತು. ಸರಿ ಸರ್, ದಲಿತ ಸಿಎಂ ಆಗಬೇಕಂದ್ರೆ ಯಾರು ಸಿಎಂ ಆಗ್ತಾರೆ? ಯಾರು? ಅದನ್ನು ನಾನು ಹೇಳೋಂಥದ್ದಲ್ಲ, ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಈಗ ಅದರಲ್ಲಿ ಹಲವಾರು ಸಂದರ್ಭಗಳಲ್ಲಿ ಹೈಕಮಾಂಡ್ಗಳು ತಮ್ಮ ತೀರ್ಮಾನವನ್ನು ಕೊನೆಗಳಿಗೆನಲ್ಲೇ ಹೇಳೋದು. ಹಾಗಾಗಿ ನಾನು ತೀರ್ಮಾನ ಮಾಡಿಬಿಟ್ಟೆ, ನಾನು ಹೆಸರೇ ಬಿಟ್ಟೆ ಅಂದ ತಕ್ಷಣ ಬದಲಾಗಲ್ಲ. ಆ ಅವಕಾಶನ ಒಮ್ಮೆ ಆದರೂ ಕೊಡಿ ಅನ್ನೋಂಥ ಬೇಡಿಕೆ ಸಾರ್ವತ್ರಿಕವಾಗಿದೆ. ನೋಡೋಣ, ನಿಮ್ಮ ಆಸೆ ನಮ್ಮ ಬಯಕೆ ಎರಡೂ ಈಡೇರಲಿ. ನಿಮ್ಮ ಬಯಕೆನೂ ಇದೆಯಾ ಸರ್? ಎಷ್ಟು ಸರ್ ಹೇಳಿದ್ದೀನಿ, ಎಷ್ಟೊಂದು ಸರಿ ಹೇಳಿದ್ದೀನಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂದರೆ ಕೇಂದ್ರ ಸಚಿವರ ನಡುವೆ ತಿಕ್ಕಾಟ ನಡೀತಿದೆ. ನಾನು ಸುಮ್ಮನೆ ಈ ಗಾಳಿಲಿ ಗುಂಡೋಡಿಯವ್ರ ಬಗ್ಗೆ ಮಾತಾಡೋದಿಲ್ಲ. ಮಾಡ್ಬಿಟ್ಟು ಮಾತಾಡಲಿಯಪ್ಪ. ಅಲ್ಲಿ ಯಾವುದೋ CSR ಫಂಡ್ ತಂದ್ಬಿಟ್ಟು 2 ರೂಮ್ ತಂದ್ಬಿಟ್ಟು ಅವ್ರ ಶಿಷ್ಯರುಗಳ ಕೈಯಲ್ಲಿ ಉದ್ಘಾಟನೆ ಮಾಡ್ಸೋಕೆ ಹೋಯ್ತಲ್ಲ, ಇದು ಅವ್ರಿಗೆ ಏನಾದ್ರು ಒಂಚೂರಾದ್ರೂ ಗೌರವ ತರ್ತಕ್ಕಂಥ ಕೆಲಸನ. ರಾಜಕಾರಣ ಬೇರೆದಲ್ಲಿ ಮಾಡಿರಿ. ನೀವು ಏನು ತಂದ್ರೂ ನೀವು ಒಬ್ಬ ಜನಪ್ರತಿನಿಧಿ. ನಿಮಗೂ ನಮ್ಮ ಮಂಡ್ಯದ ಮತ ನೀಡಿದ್ದಾರೆ, ನಮಗೂ ನೀಡಿದ್ದಾರೆ. ನಮ್ಮ ಯೋಗ್ಯತೆ ಅನುಸಾರ ನಾವು ಮಾಡ್ತೀವಿ, ನಿಮ್ಮ ಯೋಗ್ಯತೆ ಅನುಸಾರ ನೀವು ಮಾಡಿ. ನಾಳೆ ತೀರ್ಮಾನ ಕೊಡೋಣ, ಅದೇ ಮತದಾರ ಪ್ರಭು. ನಾವು ಇದನ್ನು ಸುಮ್ಮನೆ ಈ ಮಧ್ಯದಲ್ಲಿ ಕೂತ್ಕೊಂಡೋದೇನೆ ಟೀಕೆಗೋಸ್ಕರ ಯಾಕೆ ಮಾಡ್ತೀರಿ? ನೀವು ಸೂಕ್ತವಾದ ಜವಾಬ್ದಾರಿನಲ್ಲಿ ಅಲ್ಲಿದ್ದೀರಿ. ನಾವು ನಿಮಗೆ ಅತ್ಯಂತ ಆಭಾರಿಯಾಗಿ ಗೌರವದಿಂದ ನಿಮ್ಮ ಕೆಲಸಗಳಿಗೆ ಸಹಕಾರ ಕೊಡ್ತೀವಿ. ಏನೇನು ತರ್ತೀರಿ ತಾವಮ್ಮನೆ ಸರ್ಕಾರದ ಜೊತೆ ಗುದ್ದಾಡಿ ನಿಮ್ಮ ಪರವಾಗಿ ನಾವು ನಿಲ್ತ್ಕೊಳ್ತೀವಿ. ಯಾಕೆಂದರೆ ಮಂಡ್ಯಕ್ಕೆ ಅದು ಅನುಕೂಲ. ನೀವೇನೂ ತರದೇ ಮಾತಾಡ್ತಾಯಿದ್ರಿ, ಏನು ಪ್ರಯೋಜನ? ವರ್ಷದ ಮೇಲಾಯಿತು ಮಾತಾಡೋಕ್ಕೆ ಶುರು ಮಾಡಿ. ಅವರು ಗೆದ್ದು 2 ವರ್ಷ ಆಯಿತು. ನಾವು ಇನ್ನೇನು ಹೇಳೋದು ಬೇಕಾಗಿಲ್ಲ. 105 ಎಕರೆ ಜಮೀನು ಕೊಡ್ತೀನಿ ಅಂತ ಹೇಳ್ತೀರಾ ನಿಮಗೆ? ಹಾಂ, ಅದೆಲ್ಲ ಒತ್ತುವರಿ ಆಗಿದೆ, ಅದನ್ನು ಬಿಡಿಸ್ಕೊಡಿ ಅಂತ ಹೇಳ್ತಾರೆ. ಈಗ ಪ್ರಪೋಸಲ್ ಬಂದ ಮೇಲೆ ಈ ಪ್ರಕ್ರಿಯೆ ಪ್ರಾರಂಭ ಮಾಡೋದು ಅಲ್ವಾ? ಕೂಸುಟ್ಟಕ್ಕೆ ಮೊದಲು ಕುಪ್ಪಲ್ಲಿ ಇಳಿಸ್ತಾರ? ಮೊದಲು ಅವರು ಅಲ್ಲಿಂದ ಯಾರು ಇಲ್ಲಿಗೆ ಬರೋಕ್ಕೆ ತಯಾರಾಗಿದ್ದಾರೆ ಖಾತ್ರಿ ಮಾಡಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.